ನೋಡಿ, ಈ ಕಡೆ ಜಗದೀಶ್ ಶೆಟ್ಟರ್ ಮಾತನಾಡಿದ್ರು, ಮತ್ತೊಂದು ಕಡೆ ಯತ್ನಾಳ್ ಕೂಡ ಇದನ್ನ ಎನ್ಕ್ಯಾಚ್ ಮಾಡ್ಕೊಂಡು ಈಗ ಸಿಕ್ಕಾಪಟ್ಟೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಧಮಕಿ ಹಾಕಿದ್ರು ಅನ್ನೋ ವಿಚಾರ ಗೊತ್ತಾಯ್ತು. ಅದಾದ ಬಳಿಕ ಮೊದಲೇ DCM ಡಿ ಕೆ ಶಿವಕುಮಾರ್ ಯಾರು? ಡಿ ಕೆ ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿರೋದು. ಅವನು ಬಸವಣ್ಣನ ಶಿಷ್ಯ ಆಗು ಅಂದ್ರೆ ಹೆಂಗಾಗ್ತಾನ? ಅವ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅದಾನ ಅಂತ ಹೇಳ್ಯಾರು. ನೋಡೋಣ ಬರ್ರಿ. ಹೌದವ್ರು ಮೊದಲೇ ಏನದಾರ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಹೌದವ್ರು ಮೊದಲೇ ಏನದಾರ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಏನೆಲ್ಲ ಒಳಬೇಗುದು ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಹೆಚ್ಚುವರಿ DCM ಈ ಡಿಶುಮ್ ಇವರ ಗುದ್ದಾಟ, ಇವರ ಜಗಳ, ಇವರ ಒಳಬೇಗುದಿ ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸ್ಥಗಿತಗೊಂಡಿದೆ. ಸರ್ಕಾರಕ್ಕೆ ಕಾಂಗ್ರೆಸ್ ಶಾಸಕರೇ ಅಪಾಯ. ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಕುದಿತಾ ಇದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಇದ್ರ ಆ ರೀತಿ ಪರಿಸ್ಥಿತಿ ಒಳ ಬೀಗುದು ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಮತ್ತು ಇದ್ರ ಬಗ್ಗೆ ಕೂತು 4 ಮಂದಿ ಕೂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ. ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ. ಹೀಗಾಗಿ ಯಾರು ಏನು ಬೇಕಾದರೂ ಮಾತಾಡ್ತಾರೆ. ಇದರ ಅರ್ಥ ಏನಾಗ್ತದೆ, ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೆನೂ ಇಲ್ಲ. ಅದು ಇದೇ ಕಾರಣದ ಮೇಲೆ ಅದು ಎನಿ ಟೈಮ್ ಕೊಲ್ಯಾಪ್ಸ್ ಆಗುತ್ತೆ. ಆ ರೀತಿ ಪರಿಸ್ಥಿತಿ ಒಳ ಬೀಗುದು ಇದೆಲ್ಲ ಕುದಿತಾ ಇದೆ ಒಳಗೆ ಕಾಂಗ್ರೆಸ್ನೊಳಗೆ. ಮತ್ತು ಇದ್ರ ಬಗ್ಗೆ ಕೂತು 4 ಮಂದಿ ಕೂತು ಬಗೆಹರಿಸೋಳಕ್ಕೆ ನಿಮ್ಗೆ ಆಗೋದಿಲ್ಲ ಅಂತಂದರೆ ವ್ಯವಸ್ಥೆ ಭಾಳ ಹದಗೆಟ್ಟು ಹೋಗಿದೆ. ಯಾರು ಹೇಳೋರು ಕೇಳೋರು ಇಲ್ಲದಂಥ ಪರಿಸ್ಥಿತಿ ಕಾಂಗ್ರೆಸ್ ಪಾರ್ಟಿಲಿ ಆಗಿದೆ. ಹೀಗಾಗಿ ಯಾರು ಏನು ಬೇಕಾದರೂ ಮಾತಾಡ್ತಾರೆ. ಇದರ ಅರ್ಥ ಏನಾಗ್ತದೆ, ಕಾಂಗ್ರೆಸ್ ಒಂದು ಪಾರ್ಟಿ ಅನ್ನೋದು ಅಸ್ತಿತ್ವ ಉಳ್ಕೊಂಡಿಲ್ಲ. ಕಾಂಗ್ರೆಸ್ ಬಗ್ಗೆ ಯಾರಿಗೂ ನಿಷ್ಠೆನೂ ಇಲ್ಲ. ನೋಡಿ, ಈ ಕಡೆ ಜಗದೀಶ್ ಶೆಟ್ಟರ್ ಮಾತನಾಡಿದ್ರು, ಮತ್ತೊಂದು ಕಡೆ ಯತ್ನಾಳ್ ಕೂಡ ಇದನ್ನ ಎನ್ಕ್ಯಾಚ್ ಮಾಡ್ಕೊಂಡು ಈಗ ಸಿಕ್ಕಾಪಟ್ಟೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ ರಾಜಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಧಮಕಿ ಹಾಕಿದ್ರು ಅನ್ನೋ ವಿಚಾರ ಗೊತ್ತಾಯ್ತು. ಅದಾದ ಬಳಿಕ ಮೊದಲೇ DCM ಡಿ ಕೆ ಶಿವಕುಮಾರ್ ಯಾರು? ಡಿ ಕೆ ಶಿವಕುಮಾರ್ ಕೊತ್ವಾಲ್ ರಾಮಚಂದ್ರನ ಶಿಷ್ಯ. ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿರೋದು. ಅವನು ಬಸವಣ್ಣನ ಶಿಷ್ಯ ಆಗು ಅಂದ್ರೆ ಹೆಂಗಾಗ್ತಾನ? ಅವ ಕೊತ್ವಾಲ್ ರಾಮಚಂದ್ರನ ಶಿಷ್ಯ ಅದಾನ ಅಂತ ಹೇಳ್ಯಾರು. ನೋಡೋಣ ಬರ್ರಿ. ಹೌದವ್ರು ಮೊದಲೇ ಏನದಾರ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಹೌದವ್ರು ಮೊದಲೇ ಏನದಾರ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ? ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ. ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಆಗ್ತಾರೋ?